ಹುಬ್ಬಳ್ಳಿಯ ಅಮರ್ಗೋಳ್ ಜಡ್ಜ್ ಕಾಲನಿಯಿಂದ ಒಂದಷ್ಟು ದೂರ ಅಂದರೆ 10 ಕಿಲೋಮೀಟ್ರಷ್ಟು ದೂರ ಹೋದರೆ ಇಲ್ಲಿ ಮಲೆನಾಡಿನ ಸೆರಗು ಧಾರವಾಡ ಸಿಗುತ್ತೆ. ಧಾರವಾಡದ ಒಳಗಡೆ ಹೋಗ್ತಾ ಹೋದರೆ ಅಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನ ಇದೆ. ಎಲ್ಲರಿಗೂ ಗೊತ್ತು, ಇದು ನುಗ್ಗಿಕೆರೆ ಹನುಮಪ್ಪ ಅಂತೇಳಿ. ಇಲ್ಲಿ ಬಂದರೆ ತುಂಬ ವಿಶೇಷವಾಗಿ ನಿಮಗೆ ಗಮನ ಸೆಳೆಯುವಂಥ ಒಂದು ವಾತಾವರಣ ಇರುತ್ತೆ. ಸಂಜೆ ಹೋದರೂ ಅಷ್ಟೇ, ಬೆಳಗ್ಗೆ ಹೋದರೂ ಅಷ್ಟೇ, ಒಂದು ವಿಶೇಷವಾದ ವಾತಾವರಣ ಇರುವಂಥ ಒಂದು ಜಾಗ, ವಿಶೇಷ ಪವಿತ್ರವಾದ ಜಾಗ. ಇಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾರೆ. ಜೊತೆಗೆ ಕನ್ನಡದ ತಾರೆಯರು ಕೂಡ ಇಲ್ಲಿ ಬಂದು ಹೋಗಿರುವಂಥದ್ದು ತುಂಬ ವಿಶೇಷ. ಮೊನ್ನೆ ಅಂತ ಬಂದರೆ ಡಾಲಿ ಧನಂಜಯ್ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗಿ ಆಂಜನೇಯನ ಆಶೀರ್ವಾದ ಪಡೆದರು ಅಂಥೇಳಿ ನಾವು ಹೇಳ್ಬೋದು. ಇದರ ಒಟ್ಟಿಗೆ ಇಲ್ಲಿ ತುಂಬ ವಿಶೇಷವಾಗಿ ಕಾಣುವಂತಹ ವಿಚಾರ ಏನಪ್ಪ ಅಂತಂದರೆ, ಹನುಮಾನ್ ಚಾಲೀಸಾನ ಓದುವಂಥ ಒಂದು ಇಲ್ಲಿ ರೂಢಿ ಇರುವಂಥದ್ದಲ್ಲ. ಆಂಜನೇಯನ ಭಕ್ತರು ಅಥವಾ ಆಂಜನೇಯನ ಆರಾಧಿಸುವವರು ಇಲ್ಲಿ ಬಂದರೆ ಆಂಜನೇಯನ ಒಂದು ಹನುಮಾನ್ ಚಾಲೀಸ ಓದ್ತಾರೆ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳು ಯಾವ ಭಾಷೆಯಲ್ಲಿ ಓದ್ತಾರೆ ಅನ್ನುವಂತಹ ಕನ್ಫ್ಯೂಷನ್ ಅಂತಲ್ಲ, ಆ ಒಂದು ಭಾಷೆಗೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇಲ್ಲಿ ಹನುಮಾನ್ ಚಾಲೀಸ ಇರುವಂಥದ್ದು. ಒಂದು ಕಡೆ ಕನ್ನಡ ಇದೆ, ಇನ್ನೊಂದು ಕಡೆ ಇಂಗ್ಲೀಷ್ ಇದೆ, ಮತ್ತೊಂದು ಕಡೆ ಹಿಂದಿ ಇದೆ. ಅಂದರೆ ಎಲ್ಲ ಭಾಷೆಯ ಭಕ್ತಾದಿಗಳಿಗೂ ಅನುಕೂಲ ಆಗಲಿ ಅಂಥೇಳಿ ಇಲ್ಲಿ ಈ ಒಂದು ಹನುಮಾನ್ ಚಾಲೀಸ ವ್ಯವಸ್ಥೆ ಮಾಡಿರುವಂಥದ್ದು. ತುಂಬ ವಿಶೇಷವಾಗಿ ಜಾಗ ಮಾಡಿ ಅಲ್ಲಿ ಕೂತು ಹನುಮಾನ್ ಚಾಲೀಸ ಪಠಿಸಬಹುದು ಅನ್ನುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ಗಮನ ಸೆಳೆಯುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಟ್ರಾವೆಲಿಂಗ್ ವಿಡಿಯೋನ ಅಥವಾ ಟ್ರಾವೆಲಿಂಗ್ ನಿರೂಪಣೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.